ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮೊನ್ನೆ ನೈಟು ಸಡನ್ನಾಗಿ ನನ್ನ ಹಸ್ಬೆಂಡನ್ನು ಎಮ್ಮೆ ಎಮ್ಮೆ ಅಂತ ಕರೆದ್ರು 3 ಸರಿ. ನಾನು ಯಾರನ್ನು ಕರೀತಿದ್ದಾರೆ ಅಂತ ನೋಡಿದ್ರೆ ಅದು ನನ್ನ. ಯಾಕೆ ಅಂತ ನನಗೆ ಈಗ ಅರ್ಥ ಆಯಿತು. ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀರಿ ಅಂತನಾ? ಹಾಯ್ 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 ಹಾಯ್, ಎಲ್ಲರೂ ಹೇಗಿದ್ದೀರಾ ನೋಡಿ, ನಾನು ಹೇಗಿದ್ದೀನಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಾನು ನೋಡ್ಕೊಡ್ತೀನಿ ಅಂತ ಅಂದ್ರೆ ಹಿಂಗು ಮುಖ ಮುಚ್ಕೋಬೇಕು, ಇಲ್ಲ ಅಂತಂದ್ರೆ ತಲೆ ಮೇಲೆ ಕೈ ಹೊತ್ಕೋಬೇಕು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಗಿದ್ದೀನಿ ನಾನು. ವಾರಕ್ಕೆ 1 kg ದಪ್ಪ ಆಗ್ತಿದ್ದೀನಿ ಅಂತಂದ್ರೆ ಯೋಚನೆ ಮಾಡಿ. ಅಂಥದ್ದೇನು ತಿನ್ನಲ್ಲ, ಬಟ್ ನನಗೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ನನಗೆ ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ. ಬರೀ ನಾನು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅನ್ನೋದಷ್ಟೇ ಅಲ್ಲ, ನಿಜವಾಗ್ಲೂ ನನ್ನ ಕೂದಲು ನೋಡಿ ಸಿಕ್ಕಾಬಟ್ಟೆ ಗ್ರೋತ್ ಆಗ್ತಿಲ್ಲ. ಈ ನಡುವೆ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗ್ತಾ ಇದೆ. ನಾನೆಲ್ಲೋ ಏನೋ ತಪ್ಪು ಮಾಡ್ತಿದ್ದೀನೇನೋ ಅಂತ ನನಗೆ ಅನಿಸ್ತಾ ಇದೆ. ಸೊ ಬನ್ನಿ, ಏನೆಲ್ಲ ನಾನು ನನ್ನ ಬಗ್ಗೆ ಫೈಂಡ್ ಔಟ್ ಮಾಡಿದ್ದೀನಿ ಅಂತ ಹೇಳಿ. ಹುಚ್ಚಿ ಥರ ಕಾಣಿಸ್ತಿದ್ದೀನಲ್ಲ, ಟಯರ್ ಇದ್ದಂಗಿದೆ. ಫಸ್ಟ್ ಕಮ್ಮಿ ಮಾಡಬೇಕು ಶ್ರಮ. ಬನ್ನಿ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ನಮಸ್ತೆ ಎಲ್ಲರಿಗೂ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ದೋಸೆ ಮಾಡಿ, ಆಲೂಗೆಡ್ಡೆ ಪಲ್ಯ ಮಾಡಿ, ಕಡಲೆಕಾಯಿ ಚಟ್ನಿ ಮಾಡಿದ್ದೆ. ಇದು ಅಂದರೆ ನಾನೀಗ ಆಲ್ರೆಡಿ ಡಯಟ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ದೋಸೆ ತಿಂತಾಯಿಲ್ಲ, ಬೇರೆ ಓಟ್ಸ್, ಚಪಾತಿ, ಪಲ್ಯ ಈ ಥರದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಮನೆಯವ್ರಿಗೋಸ್ಕರ, ಹಾಗೆ ಯುಕ್ತಾಗೋಸ್ಕರ, ಶ್ರೀವಿನ್ಗೋಸ್ಕರ ಅಷ್ಟೇ. ದೋಸೆಯಲ್ಲಿ ಕೂಡ ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ಹಾಗೆ ಆಲೂಗೆಡ್ಡೆ ಪಲ್ಯದಲ್ಲಿ ಹೆವಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಎರಡರಲ್ಲಿ ಕೂಡ. ಸೊ ಹಾಗಾಗಿ ದೋಸೆ ಸ್ಕಿಪ್ ಮಾಡಿದ್ದೀನಿ ನಾನು. ಇನ್ನು ಯುಕ್ತನ ಬಾಕ್ಸ್ಗೂ ಕೂಡ ದೋಸೆನೇ ಹಾಕ್ಕೊಡು ಅಂತ ಹೇಳಿದ್ರು. ಅದಕ್ಕೆ ದೋಸೆ, ಕಡಲೆಕಾಯಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನೇ ಹಾಕ್ಕೊಟ್ಟು ಕಳಿಸಿದ್ದೀನಿ. ಯಾವುದೇ ಥರ ಬಿಸ್ಕೆಟು, ರಸ್ಕು, ಇನ್ನು ಬೇರೆ ಏನೂ ಹಾಕಿಲ್ಲ. ಹಣ್ಣುಗಳು ಹಾಕ್ತಿದ್ದೆ, ಬಟ್ ಇವತ್ತು ಹಣ್ಣುಗಳ್ನೂ ಹಾಕಲಿಲ್ಲ, ಇಷ್ಟೇ ಸಾಕು ಅಂತ ಹೇಳಿದ್ಲು. ಸೊ ಹಂಗಾಗಿ ನಾನು ಆಗಲೇ ಹೇಳ್ದ ಹಾಗೆ ಬೇರೆಯವರು ಏನಾದರೂ ನಮ್ಮ ಮೇಲೆ ಕಮೆಂಟ್ ಮಾಡಿದಾಗ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಬಿಟ್ಬಿಡ್ತೀವಿ. ಅದೇ ನಮ್ಮ ಜೊತೆಲಿರೋರು, ನಮಗೆ ತುಂಬ ಬೇಕಾಗಿರೋರು ಅಥವಾ ಹತ್ತಿರದಲ್ಲಿರೋರು, ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಹೀಗೆ ಯಾರಾದ್ರೂ ನಮ್ಮ ಬಗ್ಗೆ ಕಮೆಂಟ್ ಮಾಡಿದಾಗ ನೀನು ತುಂಬ ದಪ್ಪ ಆಗಿಬಿಟ್ಟಿದ್ಯಾ, ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಹೇರ್ ಡ್ರೈ ಆಗಿದೆ, ಯಾಕೆ ಏನಾಯಿತು ಅಂತಂದಾಗ ಆವಾಗ ನನಗೆ ನಿಜವಾಗ್ಲೂ ಅರಿವಾಗಿದ್ದು. ಮೊನ್ನೆ ಅವರು ಸಡನ್ನಾಗಿ ಎಮ್ಮೆ 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 ಅಂತ ಕರೆದ್ರು 3 ಸಾರಿ. ನಾನು ಯಾರನ್ನು ಕರೀತಿರೋದು ಅಂತ ಅಂದ್ಬಿಟ್ಟು ತಿರುಗಿ ನೋಡಿದ್ರೆ ನಿನ್ನೆ ಅಂತ ಅಂದರು. ಆವಾಗ ನನಗೆ ಫುಲ್ ಶಾಕ್ ಆಯಿತು. ಯಾಕೆ ಹಿಂಗೆ ಅಂತಿದ್ದಾರಲ್ಲ ಅಂತ ನನಗಂತೂ ಒಂದು ಬೇಜಾರು ಆಯಿತು. ಬಟ್ ಅವ್ರ ಹತ್ರ ತೋರಿಸ್ಕೊಳ್ಳಿಲ್ಲ. ರೀಸನ್ ಏನಾರು ಇರಲೇಬೇಕಲ್ವ, ಸುಮ್ಮನೆ ಯಾರು ಏನೂ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವರು ಆಫೀಸಿಗೆ ಹೋದರು. ಆರಾಮಾಗಿ ಮನೇಲಿ ನೋಡಿದೆ. ನನ್ನನ್ನು ನಾನು ನಿಂತ್ಕೊಂಡು ನೋಡಬೇಕಾದ್ರೆ ಹೇರೆಲ್ಲ ಫುಲ್ ಡ್ರೈ ಆಗಿತ್ತು, ಮತ್ತು ಹೇರ್ ಗ್ರೋತ್ ಕೂಡ ಆಗ್ತಾ ಇರಲಿಲ್ಲ ನನಗೆ. ಮತ್ತು ನಾನು ಅಂದ್ಕೊಂಡೆ ನಾವು ರೀಸೆಂಟಾಗಿ ಮನೆ ಚೇಂಜ್ ಮಾಡಿದ್ವಲ್ಲ, ವಾಟರ್ ಪ್ರಾಬ್ಲಮ್ ಇರಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಫೇಸ್ ನೋಡ್ಕೊತೀನಿ, ಫೇಸೆಲ್ಲ ಡಲ್ ಹೊಡಿತಾ ಇದೆ, ಸ್ವಲ್ಪ ಚಬ್ಬಿ ಆಗಿಬಿಟ್ಟಿದ್ದೀನಿ, ಹೊಟ್ಟೆ ಸಿಕ್ಕಾಬಟ್ಟೆ ಹೊಟ್ಟೆ ಬಂದುಬಿಟ್ಟಿದೆ, ದಪ್ಪ ಆಗಿಬಿಟ್ಟಿದ್ದೀನಿ, ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ. ನನ್ನ ನೋಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಸೆಲ್ಫ್ ಲವ್ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅವಾಗ ಅರ್ಥ ಆಯಿತು. ಮನೇಲಿ ಏನೇ ಕೆಲಸ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ಎಲ್ಲ ಮುಗಿಸ್ಬಿಟ್ಟು ನಮಗೆ ಅಂತ ನಾವು ಸ್ವಲ್ಪ ಸಮಯನ ಕೊಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಆರೋಗ್ಯ ಹಾಳಾಗ್ತಾ ಬರುತ್ತೆ. ದೇಹ ದಪ್ಪ ಆದಷ್ಟು, ಕೊಲೆಸ್ಟ್ರಾಲ್ ಜಾಸ್ತಿ ಆದಷ್ಟು ಒಂದಲ್ಲ ಒಂದೊಂದು ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಂದ, ಅಂದರೆ ಕೊಲೆಸ್ಟ್ರಾಲ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ಹೀಗೆ ಆರೋಗ್ಯದ ಕಡೆ ಗಮನ ಹರಿಸಲಿಲ್ಲ, ಅಥವಾ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಬಿಟ್ಬಿಟ್ಟೆ ನಾನು ಒಂದು 3 ತಿಂಗಳಿಂದ. ಸಮ್ಮರ್ ಸಿಕ್ತಲ್ಲ ಮಕ್ಕಳಿಗೆ, ಅವ್ರಿಗೆ ಇಷ್ಟ ಬಂದಂಗೆ ಏನೇನೋ ಮಾಡಿಕೊಡುವಂಥದ್ದು, ರೈಸ್ ಜಾಸ್ತಿ ತಿನ್ನುವಂಥದ್ದು ಮಾಡ್ಕೊಂಬಿಟ್ಟೆ. ಸೊ ಏನೇ ಡಯಟ್ ಮಾಡ್ತಿರಲಿಲ್ಲ. ಯೋಗ ಮಾಡ್ತಾಯಿದ್ರು ಒಂದು ದಿನ ಬಿಟ್ಟು ಒಂದು ದಿನ ಯೋಗ ಆ ಥರ ಮಾಡ್ತಾಯಿದ್ದೆ. ಸ್ಕಿಪ್ ಮಾಡ್ತಾಯಿದ್ದೆ ಜಾಸ್ತಿ. ಕಂಟಿನ್ಯೂಸ್ ಡೈಲಿ ಯೋಗ ಎಕ್ಸಸೈಸ್ ಮಾಡ್ತಾಯಿಲ್ಲ, ಫ್ರಾಂಪ್ಟಾಗಿ ಹೇಳ್ತಾಯಿದ್ದೀನಿ. ಸೊ ಹಂಗಾಗಿ ನನಗನ್ನಿಸ್ತು ನಾನು ಹೆವಿ ದಪ್ಪ ಆಗ್ತಾಯಿದ್ದೀನಿ. ಇನ್ಮೇಲೆ ಎವ್ರಿ ಡೇ ಯೋಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನೀರೂ ಅಷ್ಟೇ, ಜಾಸ್ತಿ ನೀರು ಕುಡಿತಾ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾಯಿಲ್ಲ. ನನ್ನ ಬಗ್ಗೆ ನನಗಿಷ್ಟೆಲ್ಲ ಅನ್ನಿಸ್ತು. ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗೇ ಆಗುತ್ತೆ. ಮೊನ್ನೆಯಿಂದ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ. ಏನು ಡಯಟ್ ಮಾಡೋದು, ಏನು ಎಕ್ಸಸೈಸ್ ಮಾಡೋದು, ರೆಸ್ಟ್ ಮಾಡೋಣ, ಮಲ್ಕೊಳ್ಳೋಣ
ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಇದ್ದಿದ್ದು. ಸೊ ನೋಡ್ತಾ ನೋಡ್ತಾ ನನಗೆ ಗೊತ್ತಿಲ್ದಂಗೆ ನನ್ನ ದೇಹ ಈ ರೀತಿ ಆಗಿದೆ ಅಂತ ಅಂದರೆ ನಿಜವಾಗ್ಲೂ ಅವರು ಸುಮ್ಮನೆ ಎಮ್ಮೆ ಅಂತ ಅಂದಿಲ್ಲ. ಏಕೆಂದರೆ ಕೆಲವರು ಹೇಳ್ತಾರೆ ಇದ್ದಂಗೆ ಹೇಳ್ಬಿಡ್ತೀನಿ, ಹರ್ಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮನೆಯವರು ಅದನ್ನೇ ಹೇಳಿದ್ದು. ಸೊ ಬನ್ನಿ ವೆಯ್ಟ್ ಎಷ್ಟಿದೆ ಅಂತ ನೋಡೋಣ. ಇವಾಗ 65. ಓ ಮೈ ಗಾಡ್, ನೋಡಿ 65 ಇದೆ. ಲಾಸ್ಟ್ ಸಂಡೇ ನನ್ನ ಹಸ್ಬೆಂಡ್ ಮತ್ತು ನಾನಿಬ್ಬರು ಚೆಕ್ ಮಾಡಿದ್ವಿ, 64 ಏನೋ ಇತ್ತು. ವಾರಕ್ಕೊಂದು kg ಜಾಸ್ತಿ ಆಗ್ತಿದ್ದೀನಿ ಅಂತ ಅಂದರೆ ಹೆಂಗಿರಬೇಕು ಅಂತ. ಊಟ ಏನೂ ಮಾಡೋದಿಲ್ಲ, ಆದ್ರೂ ಏನೋ ಗೊತ್ತಿಲ್ಲ. ವಾಕ್ ಮಾಡ್ತೀನಿ ಊಟ ಆದಮೇಲೆ, ಬಟ್ ಹೆವಿ ವಾಕ್ ಅಂತೂ ಮಾಡ್ತಿಲ್ಲ. ಸೊ ಇನ್ಮೇಲೆ ನಿಜವಾಗ್ಲೂ ಲೈಫ್ ಸ್ಟೈಲ್ ಚೇಂಜ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ನಾನಂತೂ. ಆದರೂ ನಾನು ಮಕ್ಳುಗಳ ಜೊತೆ ಹೊರಗಡೆ ಹೋಗಿ ಏನಾದರೂ ತರಬೇಕು ಅಂದರೆ ತೊಗೊಂಡು ಬರ್ತೀನಿ. ಎಲ್ಲಾದರೂ ಹೋಗಬೇಕಂದ್ರೆ ನಡ್ಕೊಂಡೇ ಹೋಗ್ತೀವಿ ಅಂತ. ಸ್ಕೂಟಿ ಬೈಕ್ ಏನು ತೊಗೊಂಡೋಗಲ್ಲ. ಈವ್ನಿಂಗ್ ಮಕ್ಕಳ ಜೊತೆ ಹೊರಗಡೆ ಬ್ಯಾಡ್ಮಿಂಟನ್ನು, ಸೆಟ್ಲಿಕ್ ಹಾಕು ಅಥವಾ ಜೂಟಾಟ, ಖೋಖೋ ಈ ಥರದ್ದೆಲ್ಲ ಆಟಗಳನ್ನ ಆಡ್ತಾನೆ ಇರ್ತೀವಿ. ಆದ್ರೂ ಕೂಡ ಯಾಕೆ ಇಷ್ಟು ವೆಯ್ಟ್ ಲಾಸ್ ಆಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಅಂದರೆ ನನ್ನ ಹೈಟ್ಗೂ ನಾನು ವೆಯ್ಟ್ಗೆ ಏನಾಗಿರೋದಕ್ಕೂ ಸಂಬಂಧನೇ ಇಲ್ಲ ಅನ್ನಿಸ್ತಿದೆ. ಸೊ ಹಂಗಾಗಿ ಇವಾಗ ಮನೆಯಿಂದಲೇ ನಾನು ಒಂದು ದಿನ 15th ನೆಕ್ಸ್ಟ್ 15thವರೆಗೂ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನ್ಯಾಚುರಲಾಗೇ ಸಣ್ಣ ಆಗಬೇಕು, ಯಾವುದೇ ಥರ ಪೌಡರ್ಗಳು ತೊಗೊಳ್ಳೋವಂಥದ್ದು, ಔಟ್ಸೈಡಿಂದ ಬೈ ಮಾಡಿ ತೊಗೊಳ್ಳೋವಂಥದ್ದು ಬೇಡ. ಮನೆಯಲ್ಲೇ ನ್ಯಾಚುರಲಾಗಿ ಅಡುಗೆ ಮನೆಯಲ್ಲಿ ಏನು ಸಿಗುತ್ತೆ ಅದರಿಂದನೇ ನಾನೇ ತಯಾರಿಸ್ಕೊಂಡು ಮಾರ್ನಿಂಗ್ ಡ್ರಿಂಕ್ ಇರ್ಬೋದು, ಡೈಲಿ ಒಂದೊಂದು ಮಾರ್ನಿಂಗ್ ಡ್ರಿಂಕ್ ಇರುತ್ತೆ ಮತ್ತು ಡಯಟ್ ಫುಡ್ ಇರುತ್ತೆ. ಸೊ ಹೆಂಗೆಲ್ಲ ಪ್ರಿಪೇರ್ ಮಾಡಿಕೊಂಡೆ ನಾನು ಅಂತ ಹೇಳಿಬಿಟ್ಟು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದು ತುಂಬ ಲಾಸ್ಟ್ ಟೈಮ್ ನಾನು ಒಂದು 3-4 months ಬ್ಯಾಕ್ ಸೇಮ್ ರೆಮಿಡಿ ನಾನು ಯೂಸ್ ಮಾಡಿದ್ದೆ. ಅದು ವರ್ಕೌಟ್ ಆಗಿತ್ತು, ವೆಯ್ಟ್ ಲಾಸ್ ಕೂಡ ಆಗಿತ್ತು. ಸೊ ಇದೇ ಸೇಮ್ ರೆಮಿಡಿ ನಾನು ಇವಾಗ ಟ್ರೈ ಮಾಡ್ತಾಯಿದ್ದೀನಿ. 1 ತಿಂಗಳಲ್ಲಿ ಎಷ್ಟು kg ಸಣ್ಣ ಆಗ್ತೀನಿ ಅಂತ ನೋಡೋಣ. ಬಟ್ ಮನೆಯಲ್ಲೇ ಜಾಸ್ತಿ ಆಯಿಲ್ ಆಗ್ತಾ ಇರುವಂಥ ಫುಡ್ಗಳು, ಪ್ರೋಟೀನ್ ಜಾಸ್ತಿ ಇರುವಂಥ ಫುಡ್ಡು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರುವಂಥದ್ದು, ಅಂದರೆ ರೈಸ್ಗಳನ್ನ ತಿನ್ನಬಾರ್ದು. ಈ ಥರದ್ದು ನನ್ನದೇ ಆದಂಥ ಕೆಲವೊಂದು ಟೈಮ್ ಟೇಬಲ್ಸ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಕೂಡ ಪಿನ್ ಟು ಪಿನ್ ವಿಡಿಯೋ ಮಾಡಿ ಹಾಕ್ತೀನಿ. ಏನು ತಿಂತೀನಿ, ಡೇ 1 ಡೇ 2 ಈ ಥರ. ಯಾರಾದರೂ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಟ್ರೈ ಮಾಡಿ. ಪ್ರಾಪರಾಗಿ ನಾನು ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ. ಸರಿಯಾಗಿ ನಿದ್ದೆ ಮಾಡದೇ ಇರೋದು ಒಂದು, ಸರಿಯಾಗಿ ನೀರು ಕುಡಿದೇ ಇರೋದೊಂದು, ಕೆಲಸ ಅಂತ ಇನ್ ಟೈಮಿಗೆ ತಿನ್ನದೇ ಇರೋದೊಂದು, ಇನ್ನೊಂದು ಮಕ್ಕಳು ಬಿಟ್ಬಿಟ್ಟಿದ್ದಾರೆ ತಿನ್ಬಿಡೋಣ ಅಂತ ತಿನ್ನೋದು, ಇನ್ನೊಂದು ಹಸ್ಬೆಂಡ್ ಬಿಟ್ಟಿದ್ದಾರೆ ತಿಂದ್ಬಿಡೋಣ, ಕಷ್ಟಪಟ್ಟು ದುಡ್ಕೊಂಡು ಬಂದಿರ್ತಾರೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ತಿಂದ್ಬಿಡೋದು ಅದೊಂದು. ಆಮೇಲೆ ಏನಾದ್ರೂ ವರ್ಕ್ ಮಾಡ್ತಾ ಗಂಟೆಗಳು ಗಟ್ಟಲೆ ಕುತ್ಕೊಂಡ್ಬಿಡೋದು. ಈಗ ಬಟ್ಟೆ ವಾಶ್ ಮಾಡಬೇಕು ಅಂದ್ರೆ ಕೈಯಲ್ಲೇ ವಾಶ್ ಮಾಡೋದು. ಎಷ್ಟೊತ್ತವರೆಗೆ ಕುತ್ಕೊಂಡ್ಬಿಡ್ತೀನಿ, 1 ಗಂಟೆ 1.5 ಗಂಟೆ ಕುತ್ಕೊಂಡೇ ವಾಶ್ ಮಾಡಬೇಕಾಗತ್ತೆ. ಎದ್ದು ಓಡಾಡದೇ ಇರುವಂಥದ್ದು ಇದು ಒಂದು ಕಾರಣ ಇರ್ಬೋದು. ಆಯಿಲ್ ಐಟಮ್ಸ್ ಜಾಸ್ತಿ ತಗೋತಿರ್ಬೋದು, ರೈಸ್ ಜಾಸ್ತಿ ತಗೋತಾ ಇದ್ದೀನಿ. ಸೊ ನನಗೆ ಗೊತ್ತಾಗ್ತಿದೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನಾವು ಇಷ್ಟೇ ಬೆಳಿಗ್ಗೆ ಮಾಡಿದ್ರು ಮತ್ತು ಎಕ್ಸಸೈಸು ಒಂದಿನ ಬಿಟ್ಟು ಒಂದಿನ ಈ ಥರ ಸ್ಕಿಪ್ ಮಾಡ್ತಿರೋದಕ್ಕೂ ಕೂಡ ಹಂಗೆ ಆಗ್ತಿದೆ. ಕಂಟಿನ್ಯೂ ಮಾಡಬೇಕು ಯೋಗ, ಎಕ್ಸಸೈಸು ಮತ್ತು ಧ್ಯಾನ. ನನಗೆ ಅನಿಸಿದ್ದನ್ನು ನಾನು ಓಪನಾಗಿ ಹೇಳ್ತಾಯಿದ್ದೀನಿ. ಸೊ ಮೊದಲು ಪ್ರಾಥಮಿಕವಾಗಿ ನಾವು ಅಂದರೆ ಬೇಸಿಕ್ಕಾಗಿ ನಾವು ಇಷ್ಟೆಲ್ಲ ಮಾಡ್ಕೊಂಡು ಹೋದರೆ ಆಟೋಮೆಟಿಕ್ 1 ತಿಂಗಳಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗ್ಬೋದು ಅಂತ ನೋಡೋಣ. ಆಮೇಲೆ ಎಕ್ಸ್ಟ್ರಾ ಏನು ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಅಲ್ವಾ. ಡಯೆಟ್ಗಳಲ್ಲೂ ಇನ್ನೂ ವೆರೈಟಿ ಡಯೆಟ್ಗಳಿದೆ. ನನಗೆ ಆ ಥರದ್ದೇನು ಬೇಡ. ನಂಗೆ ನ್ಯಾಚುರಲಾಗಿ ಮನೇಲಿರುವಂಥ ಐಟಮ್ಸ್ಗಳಲ್ಲೇ, ಅಥವಾ ನಾವು ಮಕ್ಕಳಿಗೆ ಏನು ಮಾಡಿಕೊಡ್ತೀವಿ ಆ ತಿಂಡಿಗಳಲ್ಲಿ ಎಷ್ಟು ತಗೋಬೇಕು, ಯಾವ ಪ್ರಮಾಣದಲ್ಲಿ ತಗೋಬೇಕು, ಯಾವ ಟೈಮಿಗೆ ತಗೋಬೇಕು, ಎಷ್ಟು ಸಮಯ ನಿದ್ದೆ ಮಾಡಬೇಕು, ಎಷ್ಟು ಗ್ಲಾಸ್ ನೀರು ಕುಡಿಬೇಕು, ಲೈಕ್ ಈ ಥರ ಟ್ರೈ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾವ ಥರ ಎಲ್ಲ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನನಗೂ ಸಹಾಯ ಆಗುತ್ತೆ. ಇವತ್ತಿಂದ ನಾನು ಕೂಡ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ನನ್ನ ದಿನಚರಿ ಹೊಸ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ವರ್ಕೌಟ್ ಆಗಲೇಬೇಕು ಅನ್ನೋ ಒಂದು ನಂಬಿಕೆ ಇದೆ. ಆಗುತ್ತಾ ಅನ್ನೋ ಪ್ರಶ್ನೆ ಬೇಡ. ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನನ್ನ ಕೈಲಾಗತ್ತೆ, ನಾನು ಮಾಡ್ತೀನಿ ಅಂತ. ಆವಾಗಲೇ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ ಅಲ್ವಾ. ಸೊ ಇನ್ಮೇಲೆ ಡೈಲಿ ವ್ಲಾಗ್ಸಲ್ಲಿ ಅಥವಾ ಶಾರ್ಟ್ಸಲ್ಲಿ ಹೆಲ್ದಿ ಫುಡ್ಗಳಿರುತ್ತೆ, ಡಯಟ್ ಫುಡ್ಗಳಿರ್ಬೋದು, ಅಥವಾ ನನ್ನ ರಿಯಲ್
ಲೈಫ್ ಸ್ಟೈಲ್ ಹೇಗಿದೆ, ನನ್ನ ಹೊಸ ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋಗಳು ಬರ್ತಾ ಇರುತ್ತೆ. ದಯವಿಟ್ಟು ಸ್ಕಿಪ್ ಮಾಡದೆ ವೀಡಿಯೋನ ಫುಲ್ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಾನು ಇನ್ನು ಹೋಗಿ ಬರ್ತೀನಿ. ಬಾಯ್ ಬಾಯ್.